ರಾಜೀನಾಮೆಯನ್ನ ಘೋಷಿಸಿದ ಸಿದ್ದರಾಮಯ್ಯ. ಬಿಗ್ ಅಪ್ಡೇಟ್, ರಾಜೀನಾಮೆಯನ್ನ ಘೋಷಿಸಿದ್ದಾರೆ ಸಿದ್ದರಾಮಯ್ಯ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಪ್ತ ನಾಯಕರ ಮುಂದೆ ರಾಜೀನಾಮೆಯನ್ನ ಘೋಷಣೆ. ಫೈನಲಿ ಅವರು ಡಿಸಿಷನ್ ಅನ್ನ ತಿಳಿಸಿದ್ದಾರೆ. ಘೋಷಣೆಯ ಬೆನ್ನಲ್ಲೇ ಕಣ್ಣೀರಿಟ್ಬಿಟ್ಟಿದ್ದಾರೆ ಆಪ್ತರು. ನಿಮ್ಮ ಸಹಕಾರಕ್ಕೆ ನನ್ನ ಕೃತಜ್ಞತೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ರಾಜೀನಾಮೆಯನ್ನ ಘೋಷಿಸಿರೋದು ಅವರ ಆಪ್ತರ ಮುಂದೆ, ಆಪ್ತ ನಾಯಕರ ಮುಂದೆ ರಾಜೀನಾಮೆಯನ್ನ ಘೋಷಣೆ. ನಿನ್ನೆಯಿಂದ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದೊಂದಿತ್ತು. ಏನ್ ಓಡ್ತಾ ಇರಬಹುದು ಅವ್ರ ತಲೆಯಲ್ಲಿ, ಏನ್ ಯೋಚನೆ ಮಾಡ್ತಿರ್ಬೋದು ಅವರ ಮನಸ್ಸಿನಲ್ಲಿ ಅನ್ನೋದಿತ್ತು. ನಿಮ್ಮೆಲ್ಲರ ಸಹಕಾರಕ್ಕೆ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ರಾಜೀನಾಮೆಯನ್ನ ಘೋಷಿಸಿದ್ದಾರೆ ಸಿದ್ದರಾಮಯ್ಯನವರು. ಈ ಸಂದರ್ಭದಲ್ಲಿ ಭಾವುಕರಾಗಿದ್ದಾರೆ ಆಪ್ತ ನಾಯಕರುಗಳು ಅನ್ನೋದು ಗೊತ್ತಾಗ್ತದೆ. ಸಹಜವಾಗಿಯೇ ಯಾರಿಗೂ ಇಷ್ಟನೇ ಇರ್ಲಿಲ್ಲ. ಬೇಡ, ಬಿಲ್ಕುಲ್ ಒಪ್ಕೊಳ್ಬೇಡಿ, ನೀವು ಯಾಕೆ ಈ ತರದೊಂದು ನಿರ್ಧಾರ ತೆಗೆದುಕೊಳ್ತೀರಾ ಅಂತ ಅವರ ಆಪ್ತರು ಹೇಳಿದ್ದುಂಟು. ಅನೇಕ ಬಾರಿ ಇವರು ಪರವಾಗಿ ನಿಂತು ಮಾತನಾಡಿದುಂಟು, ಅನೇಕ ಸ್ಟ್ರಾಟಜಿಗಳನ್ನು ಮಾಡಿದ್ದುಂಟು. ದೆಹಲಿಗೆ ಹೋಗಿದ್ದಿದೆ, ಈ ಕಡೆ ಇಲ್ಲಿ ಬಂದು ಮೀಟಿಂಗ್ ಮಾಡಿದ್ದಿದೆ, ನಿಮ್ಮ ಹಿಂದೆ ನಾವಿದ್ದೀವಿ ಅಂತ ಹೇಳಿದ್ದಿದೆ. ಅಷ್ಟೆಲ್ಲ ಆದ್ರೂ ಕೂಡ ಕೊನೆಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ನೀವೆಲ್ಲ ಎಷ್ಟು ದಿನ ನನ್ನ ಜೊತೆಗಿದ್ದಿತ್ತು, ಸಪೋರ್ಟಿವ್ ಆಗಿದ್ದು, ಥ್ಯಾಂಕ್ ಯು ಅಂತ ಒಂದು ಮಾತನ್ನ ಹೇಳ್ತಾರೆ ಸಿದ್ದರಾಮಯ್ಯನವರು ಅಂತಂದ್ರೆ ಅದೆಂಥ ಭಾವುಕ ಕ್ಷಣ. ನಾವಿಲ್ಲಿ ಎರಡು ದೃಶ್ಯನ, ಎರಡು ವಿಚಾರವನ್ನ ಇವತ್ತೇ ಗಮನಿಸ್ತಾ ಇದ್ದೀವಿ. ಒಂದೇ ದಿನದಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋದು ಒಂದು, ಡಿ ಕೆ ಶಿವಕುಮಾರ್ ಅವರು ಭಾವುಕರಾಗಿ ಕಣ್ಣೀರು ಹಾಕಿರೋದು. ಅದು ಯಾವ ಕಾರಣಕ್ಕೆ ಅನ್ನೋದು ಆಲ್ರೆಡಿ ಗೊತ್ತಿದೆ. ಇನ್ನೊಂದು, ಸಿದ್ದರಾಮಯ್ಯನವರು ತಮ್ಮ ನಿರ್ಧಾರವನ್ನ ತಿಳಿಸ್ತಾ ಇದ್ದ ಹಾಗೇನೆ ಅವರ ಆಪ್ತರು ಕಣ್ಣೀರು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಬ್ರಿಗೆ ಖುಷಿ, ಒಬ್ರಿಗೆ ದುಃಖ, ಒಬ್ರಿಗೆ ಮಿಶ್ರ ರೀತಿಯಾದಂಥ ಫೀಲಿಂಗ್. ನಿಜವಾಗ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಮೇಜರ್ ಡೆವಲಪ್ಮೆಂಟ್ ಇದು. ಅಷ್ಟು ಸುಲಭ ಅಂತ ಯಾರು ಭಾವಿಸಿರಲಿಲ್ಲ. ರಾಜಕೀಯ ವಿಶ್ಲೇಷಕರು, ಅಕ್ಕಪಕ್ಕದ ಪಕ್ಷದವರು ಅಷ್ಟು ಸುಲಭನೇನ್ರಿ ನಿಮಗೆ ಸಿದ್ದರಾಮಯ್ಯನವ್ರ ಕೈ ರಾಜೀನಾಮೆ ಕೊಡಿಸೋದು? ಅಷ್ಟು ಸುಲಭನಾ? ಅಂತ ಮಾಸ್ ಲೀಡರ್ನ ಸೈಡಿಗೆ ಇಟ್ಬಿಟ್ಟು ಇನ್ಯಾರಿಗೂ ಅಧಿಕಾರ ಕೊಡೋದು? ನೋ 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 ಅಂತಾನೆ ಹೇಳ್ತಾ ಇದ್ರು. ಅರೆ ಈ ಥರದೊಂದು ಕ್ಷಣ ಬರುತ್ತೆ ಅಂತ ಯಾರು ಕೂಡ ಲೆಕ್ಕನೂ ಹಾಕಿರ್ಲಿಲ್ಲ, ಭಾವಿಸಿಯೂ ಕೂಡ ಇರಲಿಲ್ಲ. ಒಪ್ಪಂದದಂತೆ ಅಧಿಕಾರವನ್ನ ಬಿಟ್ಟುಕೊಟ್ಟ ಸಿದ್ದರಾಮಯ್ಯ 6 ತಿಂಗಳ ಕುತೂಹಲಕ್ಕೆ ಕೊನೆಗೂ ತೆರೆ ಎಳೆದಿದ್ದಾರೆ. 6 ಮಂತ್ ಇಂದ ನಡೀತಾನೆ ಇತ್ತು, ರಾಜ್ಯದಲ್ಲಿ ಬದಲಾವಣೆ ಆಗತ್ತಂತೆ ಅಂತ. ಆದ್ರೆ ಏನಾಗುತ್ತೋ ನೋಡೋಣ ಅಂತ ಹೇಳ್ತೇನೆ ಇದ್ರು. ಫೈನಲಿ 6 ತಿಂಗಳ ಕುತೂಹಲಕ್ಕೆ ಇದೀಗ ಬ್ರೇಕ್ ಬೀಳ್ತಾ ಇರೋದು. ಒಪ್ಪಂದದಂತೆ ಬಿಟ್ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ರಾಜ್ಯಭಾರ ಮುಖಾಂತರವಾಗಿ ಅಂತ್ಯ ಆಗ್ತಾ ಇದೆ. ನೋಡಿ ಎಂತ ನಾಯಕ. ಸಿಎಂ ಆಗಿ ಅವರಿಗಿದ್ದಂಥ ಅನುಭವ, ಕಾನೂನಿನ ಬಗ್ಗೆ ಅವರಿಗಿದ್ದಂಥ ನಾಲೆಡ್ಜು, ಆರ್ಥಿಕವಾಗಿ ಅವರಿಗಿದ್ದಂಥ ನಾಲೆಡ್ಜು. ನೀವು ಕಾಂಗ್ರೆಸ್ಸು, ಬಿಜೆಪಿ ಇವರೇನ್ ಅಂತ ಅನ್ಬೋದು. ಅದನ್ನು ಹೊರತುಪಡಿಸಿ ಒಂದು ರಾಜ್ಯವನ್ನ ನೀವು ನಡೆಸ್ಕೊಂಡು ಹೋಗ್ತೀರಾ ಅಂದ್ರೆ ಅಷ್ಟು ಸುಲಭ ಅಲ್ಲ. ನಾವು ಮನೇಲಿ ಕುತ್ಕೊಂಡು ಹೇಳ್ಬೋದು, ಏನ್ರಿ ಆಗಲ್ಲ, ಅದು ಅಷ್ಟು ಸುಲಭ ಅಲ್ಲ. ಆದರೆ ಸಿದ್ದರಾಮಯ್ಯನವರಿಗೆ ಆ ಕೆಪಾಸಿಟಿ ಅನ್ನೋದಿತ್ತು. ನಿಮಗೆ ದಾಖಲೆಯ ಪ್ರಮಾಣದಲ್ಲಿ ಬಜೆಟ್ ಮಂಡನೆ ಮಾಡೋದು ಅಂತಂದರೆ ಸುಮ್ಮನೆ ಅಂತ ಅನ್ಕೊಂಡಿದ್ದೀರಾ? ಆ ಯೋಜನೆಗಳನ್ನು, ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೋಬಾರೋದು, ಅಥವಾ ತನ್ನ ಚಿಂತನೆ ರಾಜ್ಯದಲ್ಲಿ ಯಾರು ಹಸ್ಕೊಂಡು ಮಲ್ಕೋಬಾರ್ದು ರೀ, ನಮ್ಮ ರಾಜ್ಯದಲ್ಲಿ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಆ ಯೋಜನೆ ಜಾರಿಗೆ ತಂದಿದ್ದಾಗಿರ್ಬೋದು. ಎಂತೆಂಥ ಡಿಸಿಷನ್ಸ್ಗಳನ್ನು ಕೈಗೊಂಡಿದ್ದಾರೆ. ನೀವು ಕನ್ನಡ ಹೋರಾಟಗಾರರನ್ನು ಕೇಳಿ, ಕನ್ನಡ ನೆಲ, ಜಲ, ಭಾಷೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ಥರ ಒಂದು ಶಾರ್ಪ್ ಆದಂಥ ಡಿಸಿಷನನ್ನು ತೆಗೆದುಕೊಳ್ತಾ ಇರುವಂಥ ಸಿಎಂ ಬೇರೆ ಯಾರೂ ಇರಲಿಲ್ಲ. ಆ ರೀತಿ ಡಿಸಿಷನ್ ತೆಗೆದುಕೊಳ್ತಾ ಇದ್ರು. ಕನ್ನಡ ಅಂತ ಹೇಳಿದ್ರೆ, ಭಾಷೆ ಅಂತ ಹೇಳಿದ್ರೆ, ನಾಡು ಅಂತ ಹೇಳಿದ್ರೆ ಅಪಾರವಾದಂಥ ಪ್ರೀತಿ ಇದ್ದಂಥ ನಾಯಕ. ಅಂಥ ನಾಯಕನ ರಾಜೀನಾಮೆ ಅಂತ ಅಂದಾಗ ಎಂಥವ್ರಿಗಾದ್ರೂ ಬೇಸರ ಅನಿಸುತ್ತೆ. ಏನ್ರಿ ಹೀಗಾಯ್ತು? ಆದರೆ ಮಾತು, ನಾನಾಗಲೇ ಹೇಳಿದ್ನಲ್ಲ, ಮಾತು ಕೊಡೋದು ಅನ್ನೋದು, ಮಾತಾಡೋದು ಅನ್ನೋದು ಇದೆಯಲ್ಲ, ಇದು ತುಂಬಾ ಮುಖ್ಯ ಆಗುತ್ತೆ. ಸೊ ಕ್ಷಣದ ಅಪ್ಡೇಟ್ ನೋಡ್ತಾ ಇದ್ದೀವಿ. ಅಧಿಕಾರ ಒಪ್ಪಂದ ಸೂತ್ರವನ್ನ ಬಿಚ್ಚಿಟ್ಟ ಸಿದ್ದರಾಮಯ್ಯ. ಸಚಿವರ ಮುಂದೆ ಸಿದ್ದರಾಮಯ್ಯ ರಾಜೀನಾಮೆ ಘೋಷಣೆ. ಇಲ್ಲಿವರೆಗೂ ತುಂಬಾ ಜನ ಹೇಳ್ತಿದ್ರು, ನಮ್ಗೆ ಗೊತ್ತಿಲ್ಲ, 4 ಗೋಡೆ ಮಧ್ಯದಲ್ಲಾಗಿದ್ದ ಮಾತುಕತೆ ಅಂತ. 8 ವರ್ಷಗಳ ಬಳಿಕ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ. ಅಧಿಕಾರ ಒಪ್ಪಂದ ಸೂತ್ರವನ್ನ ಬಿಚ್ಚಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. 8 ವರ್ಷ ರಾಜ್ಯವನ್ನ ಆಳ್ವಿಕೆ ಮಾಡುವಂತ ವಿಚಾರ ಇದೆಯಲ್ಲ, 8 ವರ್ಷಗಳ ಬಳಿಕ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡ್ತಾರೆ. ಅಧಿಕಾರ ಒಪ್ಪಂದ ಸೂತ್ರವನ್ನ ಬಿಚ್ಚಿಟ್ಟಿರೋದು ಸಿದ್ದರಾಮಯ್ಯನವರು. ತುಂಬಾ ಜನ ಇದನ್ನ ಏನ್ ಸರ್, ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗತ್ತಂತೆ, ಹೌದಾ ಸರ್ ಅಂತ ಕೇಳಿದಾಗ ಗೊತ್ತಿಲ್ಲ ರೀ ಅನ್ನೋದು. ಏನೋ ಮಾತುಕತೆ ಆಗಿದೆಯಂತೆ ಸರ್, ಅದೇನೋ ಒಪ್ಪಂದ ಆಗಿದೆಯಂತೆ ಅಂತ ಕಾಂಗ್ರೆಸ್ನವ್ರ ಕೇಳಿದಾಗ ನಮ್ಗೆ ಗೊತ್ತಿಲ್ಲ, ನಮ್ಮ ಹತ್ರ ಏನೋರು ಒಪ್ಪಂದದ ಬಗ್ಗೆ ಮಾತಾಡಿಲ್ಲ, ಆ ಒಪ್ಪಂದ ಟೈಮಲ್ಲಿ ನಾವಿರಲಿಲ್ಲ, 4 ಗೋಡೆ ಮಧ್ಯದಲ್ಲಿ ಆಗಿದ್ದು ನಮಗೇನು ಗೊತ್ತು ಅಂತಿದ್ರು. ಈಗ ಆ ವಿಚಾರವನ್ನ ಅವರೇ ತಿಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್, ಇವತ್ತಿನ ವಿಜುವಲ್ಸ್ ಗಮನಿಸ್ತಾ ಇದ್ದೀರಾ. ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು
ಭಾವುಕರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈ ಸಂದರ್ಭದಲ್ಲಿ ಎಂಥವ್ರಿಗಾದ್ರೂ ಭಾವುಕ ಆಗತ್ತೆ. ನಾನು ಆಗಲೇ ಹೇಳ್ತಾ ಇದ್ನಲ್ವಾ, ಮನುಷ್ಯರು ಅಂತ ಅಂದ ಮೇಲೆ ಆ ಭಾವನೆಗಳನ್ನೋದು ಇದ್ದೇ ಇರತ್ತೆ. ಅದು ಸಿ ಎಮ್ ಆದರೂ ಆಗಿರಲಿ, ಡಿ ಸಿ ಎಮ್ ಆದರೂ ಆಗಿರಲಿ, ಯಾರೇ ಆಗಿರಲಿ, ಸೊ ಅದು ಇದ್ದೇ ಇರತ್ತೆ. ನೋಡಿ, ಡಿ ಕೆ ಕತ್ತಿನ ನೀಲಿ ಶಾಲು ನೀವು ಗಮನಿಸ್ತಾ ಇದ್ದೀರಾ. ಖರ್ಗೆ ಮೇಲಿನ ಗೌರವಕ್ಕೆ ಅಂತ ಏನಾದರೂ ಹಾಕೊಂಡು ಬಂದಿದ್ದಾರೋ, ಅಥವಾ ಎಸ್ ಎಂ ಕೃಷ್ಣ ಅವರ ಶಿಷ್ಯ ಇವರು. ಎಸ್ ಎಂ ಕೃಷ್ಣ ಅವರ ಮಾರ್ಗದರ್ಶನದಲ್ಲೇ ಬೆಳೆದಂಥ ನಾಯಕ. ಎಸ್ ಎಂ ಕೆ ಅವ್ರ ನೆನಪಿಗೆ ರೀತಿಯಾಗಿ ರೆಡಿಯಾಗಿ ಬಂದಿದ್ದಾರೋ ಗೊತ್ತಿಲ್ಲ. ಅವರ ಬಳಿಕ ಒಕ್ಕಲಿಗ ಸಿ ಎಂ ಆಗಿದ್ದಕ್ಕೆ ರಾಜಕೀಯ ಅವಕಾಶ ಕೊಡಿಸಿದ್ದಕ್ಕೆ ಅಂತ ಈ ಥರ ಏನಾದರೂ ಹಾಕ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ. ನೋಡಿ, ವಿಶೇಷವಾಗಿ ಕಾಣ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನೀಲಿ ಶಾಲ್ ಹಾಕ್ಕೊಂಡು ಬಂದಿರೋದು ಡಿ ಕೆ ಶಿವಕುಮಾರ್ ಅವರು. ಯಾವ ಕಾರಣಕ್ಕೆ? ಈ ಸನ್ನಿವೇಶಗಳಿರುತ್ತಲ್ವಾ, ಈ ಸಂದರ್ಭಗಳಿರುತ್ತಲ್ಲ, ಅದು ಸುಮ್ಮನೆ ಅಲ್ಲ. ಅವರ ಹಾವ ಭಾವ ವೇಷ ಭೂಷಣ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಇದೀಗ ಡಿ ಕೆ ಕತ್ತಿನ ನೀಲಿ ಶಾಲು, ಇದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಿರಿಯ ನಾಯಕನ ಆಶೀರ್ವಾದ ಪಡ್ಕೊಂಡ್ರು, ಗುರುಗಳ ಸ್ಥಾನದಲ್ಲಿ ನಿಂತ್ಕೊಂಡು ಮಾರ್ಗದರ್ಶನ ನೀಡಬೇಕು ಅಂತ ಭಾವುಕರಾಗಿ ತಬ್ಬಿಕೊಂಡ್ರು. ಇದರ ಮಧ್ಯದಲ್ಲಿ ನೀಲಿ ಶಾಲನ್ನು ಹಾಕಿಕೊಂಡು ಬಂದಿದ್ದಾರೆ. ಅಧಿಕಾರವನ್ನು ವಹಿಸ್ಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಒಂದೇ ಹೆಜ್ಜೆ ಕುರ್ಚಿ ಮೇಲೆ ಕೂರೋದಕ್ಕೆ ಕ್ಷಣಗಣನೆ. ಈ ಸಂದರ್ಭದಲ್ಲಿ ನೀಲಿ ಶಾಲು. ಖರ್ಗೆ ಮೇಲಿನ ಗೌರವಕ್ಕೆ ಖರ್ಗೆ ಅವರು ಬಹಳ ಸಪೋರ್ಟಿವ್ ಆಗಿ ಇದ್ದರು, ಇಬ್ಬರಿಗೂ ಕೂಡ, ಸಿದ್ದರಾಮಯ್ಯನವ್ರಿಗೂ ಮತ್ತು ಡಿ ಕೆ ಅವ್ರಿಗೂ ಕೂಡ.